ಧನುರ್ರಾಶಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ದುಡ್ಡು ಕಾಸಿನ ವಿಚಾರ ಬಂದ ತಕ್ಷಣ ತಾತ್ಸಾರ ಮಾಡಿದರೆ, ಅದನ್ನು ಏನೋ ಧೋರಣೆಯಿಂದ ನೋಡಿದರೆ, ಮಾತಾಡಿದರೆ ತೊಂದರೆಗಳು ಆಗ್ತಕ್ಕಂಥದ್ದಿದೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರೋದಿಲ್ಲ. ಅದಕ್ಕೆ ಕಾರಣವನ್ನು ಹುಡುಕಿ ಸರಿಪಡಿಸ್ಕೊಳ್ಳಿ. ನೆಮ್ಮದಿ ಎಲ್ಲೂ ಕೂಡ ಸಿಕ್ಕುವಂಥದ್ದಲ್ಲ, ನಮ್ಮಷ್ಟಕ್ಕೆ ನಾವು ಅದನ್ನು ತಂದುಕೊಳ್ಬೇಕು. ಇರುವಂಥದ್ರಲ್ಲಿ ಸಮಾಧಾನವನ್ನು, ತೃಪ್ತಿಯನ್ನು ಪಟ್ಕೊಳ್ಬೇಕಾದಂಥದ್ದು. ದೈನಂದಿನವಾದಂತಹ ಚಟುವಟಿಕೆಗಳನ್ನು ಹೊರತಾಗಿ ಬೇರೆ ಬೇರೆ ಕೆಲಸಗಳಲ್ಲಿ ಆಸಕ್ತಿಯನ್ನು ವಹಿಸ್ತೀರಿ, ಅದು ಬಹಳ ಒಳ್ಳೆಯದೇ. ಆದರೆ ಕಾರ್ಯರೂಪಕ್ಕೆ ತರಬೇಕು. ಕೇವಲ ನಿಮ್ಮ ಆಸಕ್ತಿ ಮಾತ್ರ ಇದ್ದರೆ ಸಾಲದು, ಅದರಿಂದ ಏನಾದರೂ ಒಂದು ಕಾರ್ಯಗತವಾಗತಕ್ಕಂತಹ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು. ಮಹಿಳೆಯರಿಗೆ ವಸ್ತ್ರಾಭರಣದ ಪ್ರಾಪ್ತಿಯ ಯೋಗ ಇದೆ. ಆಸ್ತಿ, ವಸ್ತು ಅಥವಾ ಯಾವುದೋ ಒಂದು ಪದಾರ್ಥ, ದ್ರವ್ಯ, ದುಡ್ಡು ನಷ್ಟವಾಗ್ತಕ್ಕಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ನಿಮ್ಮ ವೈಯಕ್ತಿಕವಾದಂತಹ ಸಿದ್ಧಾಂತಗಳನ್ನು ಬದಿಗಿಟ್ಟು ಭಗವಂತನಿಗೆ ಶರಣು ಹೋಗಿ. ಇಲ್ಲ, ನಾನು ಇರುವುದೇ ಹೀಗೆ, ಕಾಯಕವೇ ಕೈಲಾಸ ಅನ್ನುವಂತಹ ಮಾತೇ ಪ್ರಧಾನವಾಗಿ ನಡೆಯುತ್ತೆ ಅಂತ ಹೇಳಿ ನಂಬಿರ್ತಕ್ಕಂಥವರು ಸರಿ, ಆದರೆ ಅದು ತಪ್ಪಲ್ಲ. ಆದರೆ ನೀವು ನಮಗಿಂತಹ ದೊಡ್ಡದಾದಂತಹ ಒಂದು ಶಕ್ತಿ ಏನಿದೆ ಅದೂ ಕೂಡ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅದನ್ನು ಗೌರವಿಸಬೇಕಾದಂಥದ್ದು, ಅದರ ಬಗ್ಗೆ ಅರಿವನ್ನು ಮಾಡಿಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಅಕಾಲಿಕ ಭೋಜನ ಬಹಳ ಬೇಸರವನ್ನುಂಟು ಮಾಡುತ್ತೆ. ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಗಳು ಸಿಕ್ಕದಲ್ಲೇ ಮಾನಸಿಕವಾಗಿ ಹಿಂಸೆ. ಎಷ್ಟು ಕಷ್ಟಪಟ್ಟರೂ ಕೂಡ, ಎಷ್ಟೇ ಪರಿಶ್ರಮ ಪಟ್ಟರೂ ಕೂಡ ಆ ನಿರ್ದಿಷ್ಟವಾದಂತಹ ಸಮಯದಲ್ಲಿ ಆಯಾ ಕೆಲಸಗಳಾಗ್ಬಿಟ್ರೆ ಮಾತ್ರ ನೆಮ್ಮದಿ ಸಿಕ್ಕುವಂಥದ್ದಾಗತ್ತೆ. ಯಾವುದೋ ಮರಣದ ವಾರ್ತೆಯನ್ನು ಕೇಳಿ ಬೇಸರವಾಗಬಹುದು, ಆದರೆ ಸಾವು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ನೋವನ್ನು ತರುವಂಥದ್ದಾಗತ್ತೆ. ಸಮಾಧಾನ ಪಟ್ಟುಕೊಳ್ತಕ್ಕಂಥದ್ದು ಕ್ಷೇಮ ಅಂತ ಹೇಳಬೇಕು. ಏನೇ ನೋವಿರಲಿ, ಇದೆಲ್ಲ ಪ್ರಕೃತಿ ನಿಯಮ ಅಥವಾ ಸಹಜವಾಗಿ ಸಂಭವಿಸ್ತಕ್ಕಂತಹ ಘಟನೆಗಳು ಅಂತ ಹೇಳಿ ಭಾವಿಸಿದಾಗ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಸಾಧನೆಯ ಸಂತೋಷವನ್ನು ಅಥವಾ ಸಾಧನೆ ಮಾಡಿರ್ತಕ್ಕಂಥದ್ದನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಅವಕಾಶವಿದೆ. ಆ ಕೆಲಸದ ಬಗ್ಗೆ ಯಾರಿಗೆ ಮಾಹಿತಿ, ಮಾನ್ಯತೆ ಇರುತ್ತೋ ಅಂಥವರು ಸಿಗ್ತಾರೆ, ಅವರ ಜೊತೆಯಲ್ಲಿ ಅದನ್ನು ಹಂಚಿಕೊಳ್ಳಬಹುದು. ಸಂಶೋಧಕರಿಗೆ ಮಹತ್ವಪೂರ್ಣವಾದಂತಹ ದಿವಸವಾಗತ್ತೆ. ನಿಮ್ಮ ಸಂಶೋಧನೆಯ ಬಗ್ಗೆ ಹಲವಾರು ರೀತಿಯ ಮೆಚ್ಚುಗೆಗಳಾಗಲಿ ಅಥವಾ ಉತ್ತಮವಾದಂತಹ ಅಭಿಪ್ರಾಯಗಳಾಗಲಿ ಸಿಕ್ಕುವಂಥದ್ದಾಗತ್ತೆ. ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಮಾತ್ರ ಕೈ ಹಾಕದಂತಹ ಕೆಲಸಗಳಲ್ಲಿ ನೀವು ನಿಮ್ಮ ಗುರಿಯನ್ನು ಸಾಧಿಸಬಹುದು. ಅಂದುಕೊಂಡಂತಹ ರೀತಿಯಲ್ಲಿ ಆ ಕೆಲಸಗಳು ಪರಿಪೂರ್ಣವಾಗತ್ತೆ ಅಂತ ಹೇಳಿ ಅರ್ಥ. ಸಹೋದರರಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳವಾಗುವಂಥದ್ದು, ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಆ ರೀತಿಗೆ ಅವಕಾಶ ಇರುವಂಥದ್ದು. ಮಹಾಗಣಪತಿಯನ್ನು ಗರಿಕೆಯಿಂದ ವಿಶೇಷವಾಗಿ ಅರ್ಚನೆ ಮಾಡಿ, ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಧನಲಾಭ, ಐಶ್ವರ್ಯ ವೃದ್ಧಿ ಅನ್ನುವಂತಹ ಫಲ. ಅಂದರೆ ನಿಮ್ಮ ಯೋಗ್ಯತಾನುಸಾರವಾದಂತಹ ಹಣದ ವ್ಯವಸ್ಥೆ ಅಥವಾ ಲಾಭ ನಿಮ್ಮ ವ್ಯಾವಹಾರಿಕವಾಗಿ, ಔದ್ಯೋಗಿಕವಾಗಿ, ನಿಮ್ಮ ವೃತ್ತಿಗನುಸಾರವಾಗಿ ಸಿಕ್ಕುವಂಥದ್ದು ಅಂತ ಹೇಳಿ ಭಾವಿಸಿ. ಭೂಮಿ ಖರೀದಿಯ ಚಿಂತನೆಯಲ್ಲಿರ್ತೀರಿ. ನಾನೇನಾದರೂ ಒಂದಷ್ಟು ಜಾಗವನ್ನು ಕೊಂಡುಕೊಳ್ಬೇಕು, ಇಲ್ಲ ಯಾವುದೋ ಒಂದು ನಿವೇಶನ ಆಗ್ಬೋದು, ಜಮೀನಾಗಬಹುದು, ಈ ರೀತಿಯಲ್ಲಿ ನಾನು ಖರೀದಿ ಮಾಡಬೇಕು, ನನ್ನ ಸ್ವಂತ ಆಸ್ತಿ ಸ್ವಯಾರ್ಜಿತ ಅನ್ನುವಂಥದ್ದು ಇರಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತೀರಿ ಅನ್ನುವಂಥದ್ದು. ಕಷ್ಟದಲ್ಲಿರ್ತಕ್ಕಂಥವರಿಗೆ ಉಪಕಾರ ಮಾಡಬೇಕು ಅನ್ನುವಂತಹ ಮನಸ್ಸೂ ಇರುತ್ತೆ. ಅವಕಾಶವಾದಾಗ ಆ ಪ್ರಯತ್ನವನ್ನೂ ಕೂಡ ನೀವು ಮಾಡ್ತೀರಿ ಅಂತ ಅರ್ಥ. ಮನೆಯಲ್ಲಿ ಮುಂದೆ ಮಂಗಳ ಕಾರ್ಯದ ವಿಚಾರಗಳು ಪ್ರಸ್ತಾಪಕ್ಕೆ ಬರುತ್ತೆ. ಮುಂದಿನ ದಿನಮಾನದಲ್ಲಿ ಯಾವುದೋ ಒಂದು ಮಂಗಳ ಕಾರ್ಯವನ್ನು ಮಾಡಬೇಕಾಗಿರುತ್ತೆ, ಅದರ ಬಗ್ಗೆ ವಿಚಾರಗಳು ಮುನ್ನೆಲೆಗೆ ಬರ್ತಕ್ಕಂಥದ್ದಾಗುತ್ತೆ. ಸಾಮೂಹಿಕವಾಗಿ ಒಂದು ವಿಷಯವನ್ನು ತಿರಸ್ಕಾರ ಮಾಡೋದರಲ್ಲಿ ನೀವು ಕೂಡ ಒಬ್ಬರಾಗಿರ್ತೀರಿ. ಇಡೀ ಸಮಾಜ ಒಪ್ಪದೇ ಇರತಕ್ಕಂತಹ ಯಾವ ಒಂದು ವಿಷಯ ಇದೆ, ಅದು ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಎಲ್ಲರೂ ಕೂಡ ಅದನ್ನು ಬೇಡ ಅಂತ ಹೇಳುವಾಗ ಅದರಲ್ಲಿ ನೀವು ಕೂಡ ಒಬ್ಬರಾಗಿ ಆ ವಿಚಾರವನ್ನು ಮುನ್ನೆಲೆಗೆ ತಂದುಕೊಳ್ತೀರಿ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭ ಇರುವಂತಹ ದಿವಸ.
ಶತ್ರು ಬಾಧೆಯಿಂದ ವ್ಯವಹಾರಕ್ಕೆ ಸ್ವಲ್ಪ ನಿಧಾನವಾಗುತ್ತೆ. ವಿರೋಧಿಗಳು ಪ್ರತಿ ಹಂತದಲ್ಲೂ ಕೂಡ ನಿಮಗೆ ಅಡ್ಡಿಯನ್ನು ಮಾಡ್ತಾರೆ ಅನ್ನುವಂಥದ್ದು. ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸ್ನೇಹಿತರ ಮಧ್ಯದಲ್ಲಿ, ಬಂಧುಗಳ ಮಧ್ಯದಲ್ಲಿ ಇದ್ದಂತಹ ಒಂದಷ್ಟು ಗೊಂದಲಗಳನ್ನು ನಿವಾರಣೆ ಮಾಡೋದರಲ್ಲಿ ನೀವು ಯಶಸ್ವಿಗಳಾಗ್ತೀರಿ. ಅದು ಮತ್ತೆ ಒಬ್ಬರನ್ನೊಬ್ಬರು ಒಟ್ಟಿಗೆ ಸೇರುವಂತಹ, ಒಬ್ಬರನ್ನೊಬ್ಬರನ್ನು ಬೆಸೆಯುವಂತಹ ಕೆಲಸ ನಿಮ್ಮಿಂದ ಆಗುತ್ತೆ ಅಂತ ಅರ್ಥ. ವ್ಯವಹಾರದ ಮಾತುಕತೆಗಳೇನಿದೆ ಅದೆಲ್ಲವೂ ಕೂಡ ಫಲಪ್ರದವಾಗುತ್ತೆ. ನೀವು ಆಡಿದಂತಹ ಮಾತಿಗೆ ಒಂದು ತೂಕ ಇರುತ್ತೆ, ಬೆಲೆ ಸಿಕ್ಕತ್ತೆ ಅನ್ನುವಂತಹ ಅರ್ಥ. ಯಾರನ್ನೂ ಕೂಡ ನೀವು ಪೂರ್ಣವಾಗಿ ನಂಬಿ ವ್ಯಾವಹಾರಿಕವಾಗಿ ವರ್ತಿಸಬಾರ್ದು ಅನ್ನುವಂಥದ್ದು ಎಚ್ಚರಿಕೆ. ಯಾರನ್ನ ನೀವು ನಂಬ್ತಿರೋ ಅವರಿಂದ ಅಪಾಯವೋ, ಅನ್ಯಾಯವೋ, ಮೋಸವೋ ಆಗ್ತಕ್ಕಂತಹ ಸೂಚನೆಗಳಾಗುತ್ತೆ. ಈ ದಿವಸ ನಿಮಗೆ ಅಪನಿಂದನೆಯೂ ಕೂಡ ಬರುತ್ತೆ. ಅಂದರೆ ನಿಮ್ಮ ಮಾತಿಗೆ ಏನು ಬೆಲೆ ಸಿಕ್ಕಿದರೂ ಕೂಡ ಅಲ್ಲಿ ನಿಮ್ಮದೇನೋ ಸ್ವಾರ್ಥ ಇದೆ ಅನ್ನುವಂತಹ ಭಾವನೆಯನ್ನು ಕೂಡ ಜನ ವ್ಯಕ್ತಪಡಿಸ್ತಾರೆ. ಸುಖ ದುಃಖ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಬೇಕು. ಸಂತೋಷ ಆದರೆ ಹಿಗ್ಗುವಂಥದ್ದು ಅಥವಾ ದುಃಖವಾದರೆ ಕುಗ್ಗುವಂಥದ್ದು ಎರಡೂ ಬೇಡ ಅಂತ ಹೇಳಿ ಅರ್ಥ. ನಿಮ್ಮ ವ್ಯಕ್ತಿತ್ವ ಏನಿದೆ ಅದು ನಿಮಗೆ ಗೌರವವನ್ನು ಕೊಡುತ್ತೆ. ಈ ವ್ಯಕ್ತಿ ಹೀಗೆಪ್ಪ, ಯಾವಾಗಲೂ ಹೀಗೆ ಅನ್ನುವಂಥದ್ದೇ ನಿಮಗೆ ಗೌರವವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಕಷ್ಟವನ್ನು ಅನುಭವಿಸ್ತೀರಿ. ಹೊಂದಾಣಿಕೆಯ ಅಭಾವ, ಕೊರತೆ ಅಲ್ಲಿ ಎದ್ದು ಕಾಣತಕ್ಕಂಥದ್ದು. ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಿ, ಶ್ರವಣ ಮಾಡಿ ಶುಭವಾಗಿ.